ಬಿಹಾರ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ಇದಕ್ಕೆ ಕಾರಣ ನಿತೀಶ್ ಕುಮಾರ್ ಹಿಂದೆಲ್ಲ ನಾವು ಅಂದ್ಕೊಂಡಿದ್ವಿ ಇವರು ಬಹಳ ಸಿದ್ಧಾಂತಗಳನ್ನು ಇಟ್ಕೊಂಡಿದ್ದಾರೆ ಅಂತ. ಒಂದು ಲೆಕ್ಕದಲ್ಲಿ ಏನಂದರೆ ಅವರು ರಾಜಕೀಯ ನಿಪುಣ, ಆದರೆ ಸಿದ್ಧಾಂತಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ಮಹಾ ಜಿಪುಣ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾವ ನಿಲುವಿಗೆ ಬರ್ತಾರೆ, ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಜೊತೆ ಸೇರ್ತಾರೆ ಅದನ್ನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ಮೊನ್ನೆ ತನಕ ಮೋದಿನ BJPನ ಬಾಯಿಗೆ ಬಂದಂಗೆ ಬೈತಿದ್ದಂಥ ನಿತೀಶ್ ಕುಮಾರ್ ಈಗ ಮೋದಿಯವ್ರ ಜೊತೆಗೇ ಹೆಜ್ಜೆ ಹಾಕಲಿಕ್ಕೆ ತಯಾರಿ ನಡೆಸ್ಕೊಂಡಿದ್ದಾರೆ. ಏನು ನಡೀತಾ ಇದೆ ಹಾಗಾದರೆ ಬಿಹಾರದ ರಾಜಕಾರಣದಲ್ಲಿ, ಬನ್ನಿ ನೋಡೋಣ. ಚಳಿಯ ಮಧ್ಯೆಯೂ ಕಳೆದ 3 ದಿನಗಳಿಂದಲೂ ಬಿಹಾರ ರಾಜಕೀಯದಲ್ಲಿ ಬಿಸಿಯೇರಿದ ವಾತಾವರಣ. ಯಾವತ್ತೂ ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಬಳಿಕ ಬಿಹಾರ ರಾಜಭವನದಲ್ಲಿ ಚಹಕೂಟವಿತ್ತು. ಆದರೆ ಮೈತ್ರಿ ಪಕ್ಷ RJDಯ DCM ತೇಜಸ್ವಿ ಯಾದವ್ ಅನುಪಸ್ಥಿತಿಯು ಬಿಹಾರ ರಾಜಕೀಯ ಒಕ್ಕೂಟದ ಆಟದ ಬಗ್ಗೆ ಸಂದೇಶವನ್ನ ನೀಡಿತ್ತು. ಮತ್ತೆ ಪಥ ಬದಲಿಸಲು ಪಲ್ಟುರಾಮ್ ನಿತೀಶ್ ಸಿದ್ಧವಾಗಿದ್ದಾರೆ. JDU ನಾಯಕ ನಿತೀಶ್ RJDಗೆ ಕೈ ಕೊಡುವ ಮುನ್ಸೂಚನೆ ನೀಡಿದ್ದಾರೆ. ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಲು ವೇದಿಕೆ ಸಿದ್ಧವಾಗಿದೆ. ಇನ್ನು ಪಾಟ್ನಾದಲ್ಲಿ ನಡೆದ ಗಣರಾಜ್ಯೋತ್ಸವ ವೇಳೆಯೂ ಸಿಎಂ ನಿತೀಶ್ ಹಾಗೂ DCM ತೇಜಸ್ವಿ ಒಬ್ಬರಿಗೊಬ್ಬರು ಮುಖ ನೋಡಿಲ್ಲ. ಇಂಡಿಯಾ ಒಕ್ಕೂಟದ ಈ ಮೈತ್ರಿ ಪಕ್ಷಗಳ ಒಡಕು ಕಾಣಿಸಿದ ಮೇಲೆ ದೆಹಲಿಯಲ್ಲಿ ಬಿಜೆಪಿ ಹೈಕಮಾಂಡ್ ಆಕ್ಟಿವ್ ಆಗಿದೆ. ನಿನ್ನೆ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ನಿತೀಶ್ ಜೊತೆಗೆ ಬಿಜೆಪಿ ಮತ್ತೆ ಕೈ ಜೋಡಿಸುವ ಕುರಿತು ಚರ್ಚೆ ನಡೆದಿದೆ. ಬಿಹಾರ ಬಿಜೆಪಿ ಲೀಡರ್ಸ್ನ ದೆಹಲಿಗೆ ಕರೆಸಿಕೊಂಡು ಶಾ ಚರ್ಚೆ ನಡೆಸಿದ್ದಾರೆ. ನಿತೀಶ್ ಕೈ ಕೊಡುವ ಸುಳಿವು ಅರಿತ RJD ವರಿಷ್ಠ ಲಾಲು ಪ್ರಸಾದ್ ಯಾದವ್ ವಿಧಾನಸಭೆ ಸ್ಪೀಕರ್ ಜೊತೆ ಚರ್ಚಿಸಿದ್ದಾರೆ. ಮಹಾಮೈತ್ರಿಕೂಟದ ಸರ್ಕಾರ ಉಳಿಸಿಕೊಳ್ಳಲು ಶತ ಪ್ರಯತ್ನ ನಡೆಸಿದ್ದಾರೆ. ಬಿಹಾರ ವಿಧಾನಸಭೆ ಬಲ 243, ಬಹುಮತಕ್ಕೆ 122 ಸ್ಥಾನ ಅಗತ್ಯವಿದೆ. ಈ ಮ್ಯಾಜಿಕ್ ನಂಬರ್ ತಲುಪಲು RJD ಸರ್ಕಸ್ ನಡೆಸುತ್ತಿದೆ. RJD ಸಂಖ್ಯೆ 79, ಕಾಂಗ್ರೆಸ್ಗೆ 19 ಶಾಸಕರ ಬಲವಿದೆ. ಮೈತ್ರಿಕೂಟದಲ್ಲಿನ ಎಡಪಕ್ಷಗಳ ಶಾಸಕರ ಸಂಖ್ಯೆ 16, ಪ್ರತಿಪಕ್ಷ ಸೇರಿ 115 ಶಾಸಕರ ಬಲ ಸಿಗಲಿದೆ. ಬಹುಮತಕ್ಕೆ ಇನ್ನು 8 ಶಾಸಕರು ಬೇಕು. ಹೀಗಾಗಿ RJDಯ ಜೊತೆಗಿನ ಹಿಂದೂಸ್ತಾನ್ ಆವಂದ್ ಮೋರ್ಚಾ ಚೀಫ್ ಜಿತನ್ ರಾಮ್ ಮಾಂಜಿಗೆ ಲಾಲು ಗಾಳ ಹಾಕಿದ್ದಾರೆ. 4 ಶಾಸಕರ ಬಲವಿರುವ ಮಾಂಜಿ ಪುತ್ರನಿಗೆ DCM ಸ್ಥಾನದ ಆಫರ್ ಮಾಡಿದ್ದಾರೆ ಲಾಲು. ಆದರೆ ಮಾಂಜಿ ಇದಕ್ಕೆ ಮನಸ್ಸು ಮಾಡಿಲ್ಲ. ಹಾಗಾಗಿ JDU ಶಾಸಕರನ್ನ ಸೆಳೆಯುವ ತಂತ್ರಗಾರಿಕೆಗೆ RJD ಕೈ ಹಾಕಿದೆ. ಇತ್ತ ಬಿಜೆಪಿಗೆ 78 ಶಾಸಕರ ಬಲವಿದೆ. JDU ಶಾಸಕರ ಸಂಖ್ಯೆ 45. 2 ಪಕ್ಷಗಳು ಸೇರಿದ್ರೆ ಹೆಚ್ಚುವರಿ 7 ಶಾಸಕರ ಬಲವಿದ್ದು JDU ಬಿಜೆಪಿ ಮೈತ್ರಿ ಹಾದಿ ಸುಗಮ. ಬಿಜೆಪಿ ಜೊತೆಗಿನ ಮೈತ್ರಿಯನ್ನ ಪದೇ ಪದೇ ಕಡಿದುಕೊಂಡು ಹೋಗಿ ಬರುತ್ತಿರುವ ನಿತೀಶ್ರನ್ನ ನಂಬುವುದು ಹೇಗೆ ಎಂಬ ಚರ್ಚೆ ಬಿಜೆಪಿಯಲ್ಲಿ ಶುರುವಾಗಿದೆ. ಒಂದ್ ವೇಳೆ ನಿತೀಶ್ ಜೊತೆಗೆ ಸರ್ಕಾರ ರಚಿಸಿದ್ರು ಷರತ್ತುಗಳನ್ನ ವಿಧಿಸಲು ಬಿಜೆಪಿ ನಿರ್ಧರಿಸಿದೆ. ನಿತೀಶ್ರನ್ನ ವಿರೋಧಿಸುವ ಚಿರಾಗ್ ಪಾಸ್ವಾನ್ರನ್ನ ದೆಹಲಿಗೆ ಕರೆಸಿಕೊಂಡು ಬಿಜೆಪಿ ನಾಯಕರು ಮಾತುಕತೆ ನಡೆಸಿದ್ದಾರೆ. ಎಲ್ಲ ಅಂದುಕೊಂಡಂತಾದ್ರೆ ನಿತೀಶ್ ಜನವರಿ 28ಕ್ಕೆ ಅಂದ್ರೆ ಭಾನುವಾರ ಬಿಜೆಪಿ ಜೊತೆ ಸೇರಿ ಮತ್ತೆ ಸಿಎಂ ಗದ್ದುಗೆ ಏರಲಿದ್ದಾರೆ. ಹರೀಶ್, TV9, ನವದೆಹಲಿ.